ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ವಿಮಾ ರಕ್ಷಣೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ಶೂರೆನ್ಸ್ ಪಡೆಯೋದು ಹೇಗೆ, ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾದ ಅಂಶಗಳ್ಯಾವು? ನಮ್ಮ ಜೀವನಾವಧಿಯಲ್ಲಿ ನಾವು ಮಾಡುವಂಥ ವ್ಯವಹಾರಗಳಿಗೆ, ಆರ್ಥಿಕ ಲೆಕ್ಕಾಚಾರಗಳಿಗೆ ನಾವು ಸಾಲಗಳನ್ನು ಮಾಡಿರ್ತೇವೆ. ಆ ಸಾಲ ನಮ್ಮ ಅಕಾಲ ಮೃತ್ಯು ಆದರೆ ಆ ಸಾಲದ ಹೊರೆ ಕುಟುಂಬಕ್ಕೆ ಬೀಳಬಾರದು ಎನ್ನುವುದು ಮೊಟ್ಟ ಮೊದಲೇ ಆದ್ಯ ಕರ್ತವ್ಯವಾಗಿ ವಿಮೆಯನ್ನು ನಾವು ಪಡಿಬೇಕು. ಅಂದರೆ ನನ್ನ ಸಾಲ 10 ಲಕ್ಷ ಇದ್ದರೆ ಆ 10 ಲಕ್ಷ ಸಾಲವನ್ನು ತೀರಿಸಲಿಕ್ಕೆ ವಿಮಾ ಮೊತ್ತ ಜೊತೆಗೆ ಇರಬೇಕು. ಎರಡನೇದ್ದು, ನಮ್ಮ ಕುಟುಂಬದ ಇತರ ಸದಸ್ಯರ ವಾರ್ಷಿಕ ವೆಚ್ಚ ಎಷ್ಟಿದೆ, ಅದರ ಹೊಣೆಗಾರಿಕೆ ಎಷ್ಟನ್ನು ಲೆಕ್ಕ ಹಾಕಬೇಕು. ಸುಮಾರು 50 ವರ್ಷದ ಪ್ರಾಯದ ಪತ್ನಿ ಇದ್ದರೆ, ಜೊತೆಗೆ 2 ಮಕ್ಕಳಿದ್ದರೆ ಅವರ 20 ವರ್ಷದ ಜೀವನಾನುಭವಕ್ಕೆ ಬೇಕಾಗುವಂಥ ದುಡ್ಡು. ಮೂರನೆಯದು, ನಿಮ್ಮ ಮನೆಯಲ್ಲಿ ನಡೆಯುವಂಥ ಮದುವೆ ಮುಂಜಿಗಳಿಗೆ ಬೇಕಾಗುವಂಥ ಹಣದ ಹೊರೆ. ಈ 3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ಇಟ್ಟುಕೊಂಡು ನೀವು ಇನ್ಶೂರೆನ್ಸನ್ನು ಪಡಿಬೇಕು. ಭಾಳಷ್ಟು ಸಲ ಏನಾಗುತ್ತೆ ಅಂದರೆ, ನಾವು ತೀರ ಕಡಿಮೆ ಮೊತ್ತದ ವಿಮೆಯನ್ನು ಪಡೆದು ನಂತರ ಅದು ನಮ್ಮ ಸಾಲಕ್ಕೂ ಸಾಧ್ಯವಾಗದೆ, ಜೊತೆಗೆ ಅವರ ಜೀವನಾನುಭವ ಮಾಡಲಿಕ್ಕೂ ಸಾಧ್ಯವಾಗದೆ ವಿಮೆ ಪಡೆದದ್ದು ವ್ಯರ್ಥವಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದ್ದರಿಂದ ಮೊತ್ತ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಡಿಮೆ ಮೊತ್ತದ ವಿಮೆಯನ್ನು ಪಡೆಯಲಾರದೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಮೊತ್ತದ ವಿಮೆಯನ್ನು ಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡಿ ವಿಮೆಯನ್ನು ಪಡೆಯಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.